ಇತ್ತೀಚೆಗೆ ಬಂಟ್ವಾಳದ ಕೊಳತಮಜಲು ಎಂಬಲ್ಲಿ ಓರ್ವ ಅಮಾಯಕ ಮುಸ್ಲಿಂ ಯುವಕ ಅಬ್ದುಲ್ ರೆಹಮಾನ್ ಹತ್ಯೆಯಾಗಿರುವುದನ್ನು ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಾಗ ಇಂಥ ಒಂದು ಘಟನೆಗಳು ನಡೆಯುತ್ತಿರುವಂಥದ್ದು ದುರಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಅಭಿವೃದ್ಧಿಗೆ ಇದು ಮಾರಕ ಎನ್ನುವಂಥದ್ದು ವಿಶೇಷವಾಗಿ ಇದನ್ನು ಸರ್ಕಾರ ಗಮನಿಸುವ ಅಗತ್ಯಗಳಿದೆ. ಆದರೆ ಮತ್ತೆ ಕೊಲೆಗಳು ಈ ಜಿಲ್ಲೆಯಲ್ಲೂ ನಡೆಯುತ್ತಿರುವಂಥದ್ದು ಒಂದು ರೀತಿಯಲ್ಲಿ ಈ ಜಿಲ್ಲೆಯ ನಾಗರಿಕರನ್ನು ತಲೆ ತಗ್ಗಿಸುವಂಥ ಕೃತ್ಯಗಳಾಗಿದೆ. ವಿಶೇಷವಾಗಿ ಮೊನ್ನೆ ಅಬ್ದುಲ್ ರೆಹಮಾನ್ ಎನ್ನುವಂಥ ಯಾವುದೇ ಒಂದು ರೀತಿಯ ಗಲಾಟೆ ಅಥವಾ ಯಾವುದೇ ಗೊಂದಲಗಳಲ್ಲಿ ಇಲ್ಲದ ಓರ್ವ ಸಮಾಜದಲ್ಲಿ ಎಲ್ಲ ಧರ್ಮದವರನ್ನು ಗೌರವಿಸಿಕೊಂಡು ತನ್ನ ಧರ್ಮವನ್ನು ಅನುಸರಿಸಿಕೊಂಡಿದ್ದಂಥ ಅಬ್ದುಲ್ ರೆಹಮಾನ್ನ ಹತ್ಯೆಯಾಗಿರುವಂಥದ್ದು ಇಡೀ ನಾಗರಿಕ ಸಮಾಜ ಇವತ್ತು ತಲೆ ತಗ್ಗಿಸುವಂತಾಗಿದೆ. ಈ ದೃಷ್ಟಿಯಲ್ಲಿ ನಾವು ಭಾಳ ಮುಖ್ಯವಾಗಿ ನಾನು ಸರ್ಕಾರವನ್ನು, ಜಿಲ್ಲಾಡಳಿತವನ್ನು ಒತ್ತಾಯ ಮಾಡುತ್ತಿದ್ದೇನೆ. ಇಂಥ ಕೃತ್ಯಗಳು ಮುಂದಕ್ಕೆ ನಡೆಯದಂತೆ ಆಗುವಲ್ಲಿ ಜಿಲ್ಲಾಡಳಿತ ಸರಿಯಾದ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು, ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಇವತ್ತು ಒಂದು ರೀತಿಯಲ್ಲಿ ಇಂಥ ಕೃತ್ಯಗಳನ್ನು ಗೈಯುವಂಥವರಿಗೆ ಯಾವುದೇ ಭಯ ಇಲ್ಲದಂಥ ವಾತಾವರಣ ನಿರ್ಮಾಣ ಆಗಿದೆ ಈ ಜಿಲ್ಲೆಯಲ್ಲಿ. ಇದರ ಬಗ್ಗೆ ಇವತ್ತು ಪೊಲೀಸ್ ಇಲಾಖೆ ಸರಿಯಾದ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಯಾರು ಇಂಥ ಒಂದು ಕೃತ್ಯಗಳನ್ನು ನಡೆಸ್ತಾರೋ ಅವರ ಮೇಲೆ ಸರಿಯಾಗಿ, ಅಂದರೆ ಅವರ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಲು ಹಿಂದೆ ಮುಂದೆ ನೋಡದೆ ಮುಂದಕ್ಕೆ ಇನ್ನೊಬ್ಬರು ಇಂಥ ಒಂದು ಘಟನೆಗಳಲ್ಲಿ ಭಾಗವಹಿಸದಂಥ ರೀತಿಯಲ್ಲಿ ಅವರನ್ನು ಶಿಕ್ಷೆಗೊಳಪಡಿಸಬೇಕು. ಇದು ಇಲ್ಲೇ ಆಗ್ತಾ ಇಲ್ಲ. ಇದರ ಬಗ್ಗೆ ನಾವು ಭಾಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈಗಾಗಲೇ ಜಿಲ್ಲೆಯಲ್ಲಿ ಪೊಲೀಸ್ ಕಮಿಷನರ್, ಪೊಲೀಸ್ SP ಅವರ ಬದಲಾವಣೆಗಳಾಗಿದೆ. ನಾವು ಇವರ ಮೇಲೆ ತುಂಬ ನಿರೀಕ್ಷೆಯನ್ನಿಟ್ಟಿದ್ದೇವೆ. ಇಂಥ ಕೃತ್ಯಗಳು ಮುಂದಕ್ಕೆ ಈ ಜಿಲ್ಲೆಯಲ್ಲಿ ನಡೆಯದಂತೆ, ಮುಂದಕ್ಕೆ ಇಂಥ ಒಂದು ಘಟನೆಗಳು ಈ ಜಿಲ್ಲೆಯಲ್ಲಿ ನಡೆಯದಂತೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಕಮಿಷನರವರು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳುವ ಒತ್ತಾಯವನ್ನು ನಾನು ಮಾಡುತ್ತಿದ್ದೇನೆ. ವಿಶೇಷವಾಗಿ ಆ ಹತ್ಯೆಗೊಳಪಟ್ಟಂಥ ಅಬ್ದುಲ್ ರೆಹಮಾನ್ರವರ ಕುಟುಂಬಕ್ಕೆ ದೊಡ್ಡ ಮಟ್ಟದ ಸಹಾಯವನ್ನು ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ವತಿಯಿಂದ ಒದಗಿಸುವಂಥ ಅವಶ್ಯಕತೆ ಇದೆ. ಇಂಥ ಕೃತ್ಯವನ್ನು ಎಸಗಿದವರ ಮೇಲೆ ಶಿಸ್ತು ಕ್ರಮದೊಂದಿಗೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನಾವು ಇವತ್ತು ಸರ್ಕಾರದ ವತಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಏನೇ ಬಂದರೂ ಮುಂದಕ್ಕೆ ಇಂಥ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೆಯದಂತೆ ಮತ್ತು ಮುಂದೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಇದು ಮಾರಕ ಆಗದ ರೀತಿಯಲ್ಲಿ ಪ್ರತಿಯೊಬ್ಬರ ಪ್ರಾಣಕ್ಕೂ ಬಹಳ ಮಹತ್ವ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಇದನ್ನು ಸರಿಯಾಗಿ ನಿಭಾಯಿಸಬೇಕು ಅಂತ ಹೇಳುವಂಥ ಒತ್ತಾಯವನ್ನು ನಾನು ಮಾಡುತ್ತಿದ್ದೇನೆ. ಮುಸ್ಲಿಂ ನಾಯಕರು ಇವತ್ತು ರಾಜೀನಾಮೆ ನೀಡುತ್ತಿರುವಂಥದ್ದು ಒಂದು ರೀತಿಯ ಅವರ ನೋವನ್ನು ಯಾವ ರೀತಿ ವ್ಯಕ್ತಪಡಿಸಬಹುದು ಅಂತ ಹೇಳುವ ಚಿಂತನೆ ಮಾಡಿದಾಗ ಇವತ್ತು ಯಾರಿಗೂ ಒಂದು ರಕ್ಷಣೆ ಇಲ್ಲ. ಒಬ್ಬ ಅಮಾಯಕ ಯುವಕ ಈ ರೀತಿ ಬಲಿಯಾಗ್ತಾನೆ ಅಂತ ಹೇಳುವಾಗ ತಮಗೂ ಇನ್ನೂ ರಕ್ಷಣೆ ಉಂಟಾ ಇಲ್ವೋ ಅಂತ ಹೇಳುವ ಭಯ ಈ ಜಿಲ್ಲೆಯಲ್ಲಿ ಇವತ್ತು ಮೂಡಿದೆ. ಅದಕ್ಕಾಗಿ ಇವತ್ತು ಅದರ ಪ್ರತಿರೋಧವನ್ನು ಪ್ರತಿಯೊಬ್ಬ ಮುಸ್ಲಿಂ ನಾಯಕರು ಈ ರೀತಿ ರಾಜೀನಾಮೆಯ ಮೂಲಕ ನೀಡುತ್ತಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ಇದಕ್ಕೆ ರಾಜೀನಾಮೆ ಪರಿಹಾರ ಆಗೋದಿಲ್ಲ. ನಾವೆಲ್ಲರೂ ಸರ್ಕಾರವನ್ನು, ಜಿಲ್ಲಾಡಳಿತವನ್ನು, ವ್ಯವಸ್ಥೆಯನ್ನು ಒತ್ತಾಯಪಡಿಸಬೇಕು ಅಂತ ಹೇಳುವಂಥದ್ದು ನನ್ನ ವಿನಂತಿ. ಸರ್ಕಾರದ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲಿ ಯಾವ ಘಟನೆಗಳು ಆಗ್ತದೆ ಅಂತ ಹೇಳುವಂಥದ್ದು ನಾವು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಸರ್ಕಾರ ಇಂಥ ಘಟನೆಗಳು ಪದೇ ಆದಾಗ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಇವತ್ತು ಮೊನ್ನೆ ಈ ಘಟನೆ ನಡೆದ ಕೂಡಲೇ ಒಬ್ಬರ ಬಂಧನ ಆಗ್ತದೆ, ಸಂಜೆ ಒಳಗೆ ಬಿಡ್ತಾರೆ. ಹಾಗಿದ್ರೆ ನಾಗರಿಕರಿಗೆ ಯಾವ ರಕ್ಷಣೆ ಇದೆ? ನಾನಿಲ್ಲಿ ಮುಖ್ಯವಾಗಿ ಒತ್ತಾಯ ಮಾಡುವಂಥದ್ದು ಅಪರಾಧಿಗಳನ್ನು ಬಂಧಿಸಿ, ಜೊತೆಯಾಗಿ ಅಪರಾಧಿಗಳಿಗೆ ಕುಮ್ಮಕ್ಕು ಕೊಟ್ಟವರು ಯಾರು, ಸಹಾಯ ಮಾಡಿದವರು, ಇದರ ಹಿಂದೆ ಇರುವವರು ಯಾರು ಎನ್ನುವುದನ್ನು ಇವತ್ತು ಪೊಲೀಸರು ಹುಡುಕಬೇಕು. ಆಗ ಅವರನ್ನೂ ಸಹ ಶಿಕ್ಷೆಗೊಳಪಡಿಸಿದಾಗ ಅವರಿಗೂ ಒಂದು ರೀತಿಯ ಭಯ ಮತ್ತು ಅವರ ಮೇಲೆ ಶಿಕ್ಷೆ ಆದಾಗ ಇಂಥ ಘಟನೆಗಳು ಮುಂದಕ್ಕೆ ನಿಲ್ತದೆ. ಅದು ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾರೇ ಆದರೂ ಸಹ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳುವ ಒತ್ತಾಯವನ್ನು ನಾನು ಮಾಡ್ತಿದ್ದೇನೆ. ದ್ವೇಷ ಭಾಷಣ ಇವತ್ತು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾರೂ ಸಹ ಇಂಥ ಘಟನೆಗಳಾಗುವಾಗ ಮತ್ತು ಇನ್ನಿತರ ಸಂದರ್ಭಗಳಲ್ಲಿ ಈ ರೀತಿಯ ಭಾಷಣದಿಂದಾಗಿ ಮತ್ತೆ ಉದ್ವೇಗಗಳು ಹೋಗ್ತಾ ಇದೆ.
ನಾನು ಇವತ್ತು ನಾವೆಲ್ಲ ಗಮನಿಸಿದಾಗೆ ಕೇವಲ 19, 20, 21 ವರ್ಷದ ಪ್ರಾಯದ ಸಣ್ಣ ಪ್ರಾಯದ ಯುವಕರು, ಅದು ಮುಸ್ಲಿಮರಾಗಲಿ ಹಿಂದೂಗಳಾಗಲಿ, ಇಂಥ ಒಂದು ಕೃತ್ಯಗಳಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಇದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಅವರನ್ನು ಯಾರೋ ಪ್ರಚೋದನೆ ಮಾಡ್ತಾ ಇದ್ದಾರೆ, ಅವರಿಂದ ಯಾರೋ ಇರ್ತಾರೆ, ಅದಕ್ಕೆ ಇಂಥ ಭಾಷಣಗಳು ಪೂರಕವಾಗಿರ್ತದೆ. ಹಾಗಾಗಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನಗಳು ಆಗಬೇಕು ಅಂತ ಹೇಳುವ ಒತ್ತಾಯವನ್ನು ನಾನು ಮಾಡ್ತಿದ್ದೇನೆ.